ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ ಆಲೂಗಡ್ಡೆ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಟೇಸ್ಟಿಯಾಗಿರುತ್ತೆ. ಈಸಿ ಮೆಥಡ್ನಲ್ಲಿ ಡಿಫ್ರೆಂಟ್ ಆದ ಸ್ಟೈಲ್ನಲ್ಲಿ ಮಾಡಿ ನೋಡ್ರಿ. ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ಸಾಯಂಕಾಲದ ಹೊತ್ತು ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ತಿನ್ಬೋದು ಅಥವಾ ಬೆಳಗ್ಗೆನೂ ನೀವು ಮಾಡ್ಕೊಂಡು ತಿನ್ಬೋದು. ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಡ್ರಿ. ಫಟಾಫಟ್ ಅಂತ ಹೇಳಿ ನೀವು ಕೂಡ ಮಾಡಿಕೊಂಡು ತಿಂದು ನೋಡ್ರಿ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಗ್ತಾ ಇದೆಯಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ. ಇದೇ ರೀತಿ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಹೆಚ್ಚು ಹೆಚ್ಚು ಲೈಕ್ ಮಾಡಿರಿ, ಹೆಚ್ಚು ಹೆಚ್ಚು ಶೇರ್ ಮಾಡಿಕೊಳ್ರಿ. ಆಲೂಗಡ್ಡೆನ ಬಳಸಿ ಇವತ್ತು ಈ ಸ್ನ್ಯಾಕ್ಸನ್ನು ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಒಂದು ಚಿಕ್ಕ ಗಾತ್ರದ ಆಲೂಗಡ್ಡೆನ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜಿಂದು. ಇದನ್ನ ಇವಾಗ ವಾಶ್ ಮಾಡಿ ತೊಗೊಂಬಂದಿದ್ದೀನಿ. ಇದ್ರ ಮೇಲಿನ ಸಿಪ್ಪೆ ಎಲ್ಲ ಈ ಥರ ತೆಗೆದುಬಿಡ್ರಿ. ಯಾಕಂದರೆ ಇದರಲ್ಲಿ ತುಂಬ ಧೂಳು ಅದೇನಾದ್ರು ಇದ್ರೂ ಹೊರಟೋಗ್ಬಿಡುತ್ತೆ. ಸಿಪ್ಪೆ ತೆಗೆದು ಗ್ರೇಟ್ ಮಾಡಿ ಈ ಥರ ಹಾಕೋದ್ರಿಂದ ಸ್ನ್ಯಾಕ್ಸ್ ಕೂಡ ಟೇಸ್ಟಿಯಾಗಿ ಬರ್ತದೆ. ಸಿಪ್ಪೆ ಇದ್ದರೆ ಚೆನ್ನಾಗಿ ಬರೋದಿಲ್ಲ. ಈ ಥರ ಗ್ರೇಟ್ ಮಾಡಿ ತೊಗೊಳ್ರಿ. ಆಮೇಲೆ ನೋಡಿರಿ, ಇಲ್ಲಿ ಚಿಕ್ಕ ಚಿಕ್ಕ ಲೇಯರ್ಸನ್ನಾಗಿ ನಾನಿಲ್ಲಿ ಗ್ರೇಟರ್ ತೊಗೊಂಡು ಗ್ರೇಟ್ ಮಾಡ್ತಾಯಿದ್ದೀನಿ. ತುಂಬ ಚಿಕ್ಕದಾಗಿರುವಂಥ ಲೇಯರ್ಸಲ್ಲಿ ಮಾಡಿರಿ. ಇಲ್ಲಾಂದರೆ ಚೀಸ್ ಗ್ರೇಟರ್ ಇದ್ದರೆ ಅದರಲ್ಲಾದರೂ ಮಾಡ್ಬೋದು. ಈ ರೀತಿ ಮಾಡಿಕೊಳ್ರಿ. ನಿಮಗೆ ಸ್ನ್ಯಾಕ್ಸ್ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ನೀವಿನ್ನೂ ಜಾಸ್ತಿ ಆಲೂಗಡ್ಡೆನ ಬಳಸ್ಬೋದು. ನೋಡಿರಿ, ಇಷ್ಟು ಲೇಯರ್ಸ್ ಇಲ್ಲಿ ಬಂದಿದೆ. ಈಗ ಇದನ್ನು ನೀರಲ್ಲಿ ಹಾಕಿ ವಾಶ್ ಮಾಡ್ತೀನಿ. ಯಾಕೆಂದರೆ ಇದರಲ್ಲಿ ತುಂಬ ಸ್ಟಾರ್ಚ್ ಇರುತ್ತೆ, ಅದೆಲ್ಲ ಹೊರಟೋಗ್ಬೇಕು. ಸ್ಟಾರ್ಚ್ ಇದ್ದರೆ ಸ್ನ್ಯಾಕ್ಸ್ ಚೆನ್ನಾಗಿ ಬರೋದಿಲ್ಲ. ಆಮೇಲೆ ಈ ರೀತಿ ಗ್ರೇಟ್ ಮಾಡಿಟ್ಟಾಗ ನಾವು ಕೆಂಪಾಗೋ ಚಾನ್ಸಸ್ ಇರುತ್ತೆ, ಆಲೂಗಡ್ಡೆ ಕಪ್ಪಾಗಿಬಿಡುತ್ತೆ. ಹಂಗಾಗಬಾರ್ದು ಅಂದರೆ ಈ ರೀತಿ ನೀರಲ್ಲಿ ಹಾಕಿ ಇಡಬೇಕು. ಗ್ರೇಟ್ ಮಾಡಲಿ ಅಥವಾ ಹೆಚ್ಚಿದಾಗ ಆಲೂಗಡ್ಡೆ ಬೇಗ ಕೆಂಪಾಗಿಬಿಡುತ್ತೆ. ಆ ರೀತಿ ಕೆಂಪಾದರೆ ಬೇಗ ಕೆಟ್ಟೋಗ್ಬಿಡುತ್ತೆ, ಸ್ನ್ಯಾಕ್ಸ್ ಚೆನ್ನಾಗಿ ಬರೋದಿಲ್ಲ. ಈಗ ಇದನ್ನು 2 ಸರಿ ನಾನಿಲ್ಲಿ ನೀರಲ್ಲಿ ಹಾಕಿ ವಾಶ್ ಮಾಡಿ ತೊಗೊಂಬಂದಿದ್ದೀನಿ. ನೋಡಿರಿ, ಲೇಯರ್ಸ್ ಕೂಡ ನೋಡಿರಿ ತುಂಬ ಹಾರ್ಡಾಗಿ ಚೆನ್ನಾಗಿ ಬರುತ್ತೆ. ಸ್ನ್ಯಾಕ್ಸ್ ಗರಿಗರಿಯಾಗಿ ಬರ್ತೈತಿ. ಈಗ ಇಲ್ಲೊಂದು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ನಾನು. ಇದು ಬಿಸಿಯಾಗಿದೆ. 1 ಸ್ಪೂನಷ್ಟು ಎಣ್ಣೆನ ಹಾಕಿರಿ. ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕಿರಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಹಾಕಿದರೆ ಸಾಕು. ನೋಡಿರಿ, ಸಿಂಪಲ್ ಆಗಿರುವಂಥ ಒಂದು ಒಗ್ಗರಣೆನ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಇದನ್ನೀಗ ತವಾದ ಪೂರ್ತಿ ಸ್ಪ್ರೆಡ್ ಮಾಡ್ಕೊಳ್ರಿ ಆಯಿಲನ್ನು. 1 ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಹಾಕ್ತಾಯಿದ್ದೀನಿ. ನೋಡಿ, ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ಎಳ್ಳನ್ನು ಹಾಕ್ತಾಯಿದ್ದೀನಿ, ಬಿಳಿ ಎಳ್ಳನ್ನು ಬಳಸ್ತಾಯಿದ್ದೀನಿ. ಮತ್ತು ನೋಡಿರಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕಿರಿ, ಅದರದ್ದು ಒಳ್ಳೆಯ ಒಂದು ಪರಿಮಳ ಕೊಡುತ್ತೆ. ಮತ್ತು 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮೂರನ್ನು ನಾನು ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋತೀನಿ. ತುಂಬ ಓವರಾಗಿ ಫ್ರೈ ಮಾಡಬಾರ್ದು, ಏಕೆಂದರೆ ಕಹಿ ಅಂಶ ಬಿಟ್ಟು ಹೋಗುತ್ತೆ, ಹೊತ್ತೋಗ್ಬಿಟ್ಟು. ಸ್ವಲ್ಪ ಇದನ್ನು ಒಂದೇ ನಿಮಿಷ ಸಾಕು. ನೋಡಿರಿ, ಎಣ್ಣೆ ಬಿಸಿ ಆಗಿರೋದ್ರಲ್ಲೇ ಫ್ರೈ ಮಾಡಿದ್ರೆ ಸಾಕು. ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ 1 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಮೆಜರ್ಮೆಂಟು ನೆನಪಿಟ್ಕೊಳ್ರಿ. 1 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಈಗ ಇದು ನೀರು ಸ್ವಲ್ಪ ಕುದಿ ಬರಲಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ಚೆನ್ನಾಗಿ ವಾಟ್ರ್ ಬಾಯ್ಲ್ ಆಗಬೇಕು. ನೀರು ಚೆನ್ನಾಗಿ ಕುದ್ರೇ ನೋಡಿರಿ, ನಾವು ಹಾಕಿರೋಂಥ ಇದೆಲ್ಲ ಸ್ಪೈಸಸ್ಸಿನ ಟೇಸ್ಟ್ ಅದರಲ್ಲಿ ಬಿಟ್ಕೊಂಡ್ಬಿಡುತ್ತೆ. ಈಗ ಇದಕ್ಕೆ ಫಸ್ಟ್ ನಾನು ಗ್ರೇಟ್ ಮಾಡಿದಂಥ ಆಲೂಗಡ್ಡೆ ಲೇಯರ್ಸನ್ನು ಹಾಕ್ತಾಯಿದ್ದೀನಿ. ನೀರು ಕುದಿ ಬಂದ ಮೇಲೇ ಹಾಕಿರಿ, ಬೇಗ ಸಾಫ್ಟಾಗಿ ಬೇಯುತ್ತೆ ಇದು. 1-2 ನಿಮಿಷ ಇದನ್ನು ನೀರಲ್ಲಿ ಕುದಿಯೋಕ್ಕೆ ಬಿಟ್ಬಿಡ್ರಿ. ಆಲೂಗಡ್ಡೆ ಲೇಯರ್ಸ್ ಎಲ್ಲ ಬೇಗ ಸಾಫ್ಟ್ ಆಗುತ್ತೆ, ಯಾಕೆಂದರೆ ಚಿಕ್ಕ ಚಿಕ್ಕ ಲೇಯರ್ಸನ್ನು ನಾವು ಗ್ರೇಟ್ ಮಾಡಿ ಹಾಕಿರೋದ್ರಿಂದ 1-2 ನಿಮಿಷದಲ್ಲಿ ಬೆಂದು ಬಿಡುತ್ತೆ, ಟೈಮ್ ತೊಗೊಳ್ಳೋದಿಲ್ಲ. ಈಗ ನೋಡಿರಿ, 1 ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿರಿ. ಇವಾಗ ಆಲೂಗಡ್ಡೆ ಬಾಯ್ಲ್ ಆದಮೇಲೆ ನೀರಿನ ಅಂಶ ಕಡಿಮೆ ಆಗಿದೆ. ಈಗ ಸ್ವಲ್ಪ ಇದನ್ನು ಲೋ ಫ್ಲೇಮ್ ಇಟ್ಬಿಡ್ರಿ. ಇವಾಗ ಅರ್ಧ ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 1 ಕಪ್ಪು ನೀರಿಗೆ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೀರಿನ ಅರ್ಧ ಭಾಗದಷ್ಟು ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಅಂದರೆ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ತುಂಬ ನೀರಾಗಿ ಸಾಫ್ಟ್ ಆಗಿಬಿಟ್ರೆ ಚೆನ್ನಾಗಿ ಬರೋದಿಲ್ಲ ಹಿಟ್ಟು. ಮತ್ತು ಸ್ವಲ್ಪ ಹಿಟ್ಟನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿರಿ, ಇದನ್ನೆಲ್ಲದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ರಿ. ಆಲೂಗಡ್ಡೆ ಲೇಯರ್ಸ್ ಜೊತೆ ಗೋಧಿ ಹಿಟ್ಟನ್ನು ಸರಿಯಾಗಿ ಮಿಕ್ಸ್ ಮಾಡಿ ಈ ರೀತಿ ತಳ ಬಿಟ್ಕೊಂಬರ್ಬೇಕು. ಇದರಲ್ಲೇ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ಹಿಟ್ಟು ಇದರಲ್ಲೇ ಬೇಯಿಸ್ಕೋಬೇಕು ನೀವು. ಅದರ ಗೋಧಿ ಹಿಟ್ಟಿನ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ 1-2 ನಿಮಿಷ ಟೈಮ್ ತೊಗೊಳುತ್ತೆ. ಇದು ಮಿಕ್ಸ್ ಮಾಡ್ತಾ 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 ನೋಡಿರಿ, ಸಾಫ್ಟ್ ಆದಂಥ ಹಿಟ್ಟು ರೆಡಿ ಆಗುತ್ತೆ. ನೋಡಿರಿ, ಈ ರೀತಿ ಆಗುತ್ತೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ, ತುಂಬ ಚೆನ್ನಾಗಿ ಬಂದಿದೆ. ಇದು ಸರಿಯಾಗಿ ಬೆಂದಿದೆ. ಈಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡೋಣ. ಈಗ ಏನು ಇದರಲ್ಲಿ ತವಾ ಬಿಸಿ ಇರುತ್ತೋ ಇದರಲ್ಲಿನೇ ಸ್ವಲ್ಪ ಇದು ಆವಿರಿ ಬಿಟ್ಕೊಂಡು ಇನ್ನೊಂದು ಸ್ವಲ್ಪ ಬೇಯುತ್ತೆ. ಈಗ ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ಕಂಪ್ಲೀಟಾಗಿ ತಣ್ಣಗಾಗಬೇಕು, ಆವಾಗಲೇ ಇದು ನಮಗೆ ನೆಕ್ಸ್ಟ್ ಯೂಸ್ ಮಾಡೋಕ್ಕೆ ಬರುತ್ತೆ. ಈಗ ನಾನಿಲ್ಲಿ 1 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಮತ್ತು ಕುದಿಸಿದಂಥದ್ದು, ಇದು ಬಾಯ್ಲ್ ಮಾಡಿದಂಥ ಆಲೂಗಡ್ಡೆನ ತೊಗೊಳ್ರಿ.
ಇದಿರಬೇಕು. ಈ ರೀತಿ ಕಟ್ ಮಾಡಿ ಬೇಯಿಸ್ಕೊಳ್ರಿ. ಆವಾಗ ಈ ಥರ ಸಿಪ್ಪೆನ ಈಸಿಯಾಗಿ ನಾವು ತೆಗಿಬೋದು. ಸ್ವಲ್ಪ ಕೂಡ ಅಂಟ್ಕೊಳ್ಳೋದಲ್ಲ ನೋಡಿರಿ, ಸರಳವಾಗಿ ಬಿಟ್ಕೊಂಬರುತ್ತೆ. ಈಗ ಇದನ್ನು ಗ್ರೇಟರಿಂದ ಗ್ರೇಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಯಾವುದೇ ಗಂಟುಗಳಾಗೋದಿಲ್ಲ. ಈಸಿಯಾಗಿ ನಮಗೆ ಗಂಟಾಗದೇ ಇರೋ ರೀತಿ ಸಾಫ್ಟ್ ಆದಂಥ ಆಲೂಗಡ್ಡೆ ಸಿಗುತ್ತೆ ನೋಡಿರಿ. ಕ್ರೀಮಿಶ್ ಟೆಕ್ಸ್ಚರ್ನಲ್ಲಿ ಬರುತ್ತೆ. ಈ ರೀತಿ ಗ್ರೇಟ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೋಬೋದು. ನೋಡಿರಿ, ಈ ರೀತಿ ಗ್ರೇಟ್ ಮಾಡಿ ತೊಗೊಂಬಂದಿದ್ದೀನಿ. ಆಲೂಗಡ್ಡೆ ಇಲ್ಲಿ ಒಂದು ಆಲೂಗಡ್ಡೆನ ನಾನಿಲ್ಲಿ ಬಳಸ್ತಾಯಿದ್ದೀನಿ, ಕುದಿಸಿದಂಥದ್ದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ನೋಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಒಂದೆರಡು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ರಿ, ಸಣ್ಣಗೆ ಕಟ್ ಮಾಡಿ ಹಾಕಿ. ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರ ಜಾಸ್ತಿ ಆಗುತ್ತೆ ಅನ್ನೋರು ಖಾರದ ಪುಡಿ ಸ್ಕಿಪ್ ಮಾಡ್ಬೋದು, ಅಥವಾ ಮೆಣಸಿನ್ಕಾಯಿನಾದರೂ ಸ್ಕಿಪ್ ಮಾಡ್ಬೋದು. ಎರಡು ಹಾಕಿದರೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹಾಕಿದ್ದೀನಿ ನಾನು. ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಖಾರ ಇಷ್ಟಪಡೋರು ಹಾಕ್ರಿ, ಇಲ್ಲಾಂದರೆ ಯಾವುದನ್ನಾದರೂ ಒಂದು ಸ್ಕಿಪ್ ಮಾಡಿ ಖಾರಕ್ಕೆ ಯಾವ್ದು ಬೇಕೋ ಅದನ್ನು ನೀವು ಬಳಸ್ಕೋಬೋದು. ಈಗ ಇದನ್ನು ಸರಿಯಾಗಿ ಕೈಯಿಂದನೇ ಮಿಕ್ಸ್ ಮಾಡಿರಿ. ನಾವು ಹಾಕಿರುವಂಥ ಸ್ಪೈಸಸ್ ಎಲ್ಲ ಆಲೂಗಡ್ಡೆ ಜೊತೆ ಈಸಿಯಾಗಿ ಹೊಂದ್ಕೊಳ್ಳುತ್ತೆ, ಇಲ್ಲಾಂದರೆ ಸ್ಪೂನಿಂದ ಆದರೆ ಸರಿಯಾಗಿ ಬರೋದಿಲ್ಲ. ಇದಕ್ಕೆ ಕಟ್ ಮಾಡಿದಂಥ ಒಂದು ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ, ಸಣ್ಣಗೆ ಕಟ್ ಮಾಡಿ ಹಾಕ್ರಿ. ಉಳ್ಳಾಗಡ್ಡಿನೂ ಚೆನ್ನಾಗಿರುತ್ತೆ. ಇದ್ರ ಜೊತೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ ನೋಡಿ. ನಿಂಬೆಹಣ್ಣಿಲ್ಲ ಅಂದವರು ಚಾಟ್ ಮಸಾಲನಾದರೂ ಬಳಸ್ಬೋದು. ಸ್ವಲ್ಪ ಟ್ಯಾಂಗಿ ಟೇಸ್ಟ್ ಬರುತ್ತೆ, ಹುಳಿ ಟೇಸ್ಟ್ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ರಿ. ಉಳ್ಳಾಗಡ್ಡಿನ ಆದಷ್ಟು ಸಣ್ಣಗೆ ಕಟ್ ಮಾಡಿರಿ, ಚೆನ್ನಾಗಿರುತ್ತೆ. ದೊಡ್ಡ ದೊಡ್ಡ ಪೀಸ್ ಆದರೆ ಇದೇನಾಗುತ್ತೆ, ಶೇಪ್ ಬರೋದಿಲ್ಲ. ಆಮೇಲೆ ನಾವು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ತೀವಲ್ವ, ಅದೆಲ್ಲ ಹೊರಗಡೆ ಬರೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ರಿ. ಈಗ ನೋಡಿರಿ, ಈ ರೀತಿ ಪೂರ್ತಿ ಗಟ್ಟಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿಂದ ಕೈಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ನೋಡಿರಿ, ಚಿಕ್ಕ ಚಿಕ್ಕದಾದಂಥ ಉಂಡೆಗಳನ್ನು ಮಾಡ್ಕೊಳ್ರಿ. ಸ್ವಲ್ಪ ದೊಡ್ಡದು ಬೇಕಂದ್ರೆ ನೀವು ಮಾಡ್ಬೋದು, ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೊಳ್ರಿ. ನೋಡಿರಿ, ಒಂದು ಆಲೂಗಡ್ಡೆನಲ್ಲಿ ಇಷ್ಟೊಂದು ತಟ್ಟೆ ತುಂಬ ಆಗುವಷ್ಟು ಸ್ನ್ಯಾಕ್ಸನ್ನು ನೀವು ಮಾಡ್ಕೋಬೋದು. ನೋಡಿ, ಇದೇ ರೀತಿ ಎಲ್ಲ ಆಲೂಗಡ್ಡೆ ಉಂಡೆನ ರೆಡಿ ಮಾಡ್ಕೊಳ್ರಿ. ನಿಮಗೆ ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜಲ್ಲೇ ಸಹಿತ ಇದನ್ನು ಮಾಡ್ಕೋಬೋದು, ಅಥವಾ ಚಿಕ್ಕದಾದರೆ ಚಿಕ್ಕದಾಗಿ ಮಾಡ್ಕೋಬೋದು. ಈ ಈರುಳ್ಳಿ ಮಾತ್ರ ಹೊರಗಡೆ ಬರಬಾರ್ದು, ಅಂದರೆ ಸಾಫ್ಟಾಗಿ ಮಾಡ್ಕೊಳ್ರಿ, ಕ್ರ್ಯಾಕ್ಸ್ ಇರಬಾರ್ದು. ಇಲ್ಲಿ ನೋಡಿ, ಈ ರೀತಿ ಎಲ್ಲ ಆಲೂಗಡ್ಡೆ ಉಂಡೆಗಳನ್ನು ಮಾಡಿ ತೊಗೊಂಬಂದಿದ್ದೀನಿ. ಇಷ್ಟೊಂದು ರೆಡಿಯಾಗಿದ್ದಾವೆ. ಈಗ ನೋಡಿರಿ, ಇದನ್ನು ಫಿಲ್ಲಿಂಗ್ ಮಾಡೋದಕ್ಕೆ ನಾವು ಫಸ್ಟ್ ಏನು ಹಿಟ್ಟಿನ ಮಿಶ್ರಣ ಮಾಡಿಟ್ಕೊಂಡಿದ್ವಲ್ವ, ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಇದನ್ನು ಸ್ವಲ್ಪ ನಾದ್ಕೊಳ್ಳೋಣ, ಯಾಕಂದರೆ ಸ್ವಲ್ಪ ಡ್ರೈ ಆಗಿರುತ್ತೆ ಅದು. ನೀರೇನು ಹಾಕಬೇಡ್ರಿ, ಅದರಲ್ಲಿರುವಂಥ ಮಾಯ್ಶ್ಚರ್ನಲ್ಲೇ ಇದನ್ನು ನಾದ್ಕೊಳ್ರಿ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನೋಡಿರಿ. ಕೈಯಿಂದ ಒಂದು 2 ನಿಮಿಷ ನಾದ್ಕೊಂಡ್ರೆ ಸಾಕು. ಈಗ ಇದ್ರದ್ದು ಒಂದು ಸಣ್ಣ ಉಂಡೆನ ತೊಗೋತೀನಿ ನೋಡಿರಿ. ಹಿಟ್ಟಿನ ಉಂಡೆ ತೊಗೊಂಡು ಈ ರೀತಿ ಕೈಯಿಂದ ಪ್ರೆಸ್ ಮಾಡಿಕೊಳ್ರಿ. ನಾವು ಹೋಳಿಗೆ ಎಲ್ಲ ತುಂಬ್ತೀವಲ್ವ, ಈ ರೀತಿ ಚಿಕ್ಕ ಚಿಕ್ಕದಾದಂಥ ಎಲೆಗಳನ್ನು ಮಾಡ್ಕೊಳ್ರಿ. ಹೀಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ನೀವು ಇದನ್ನು ಚಿಕ್ಕ ಉಂಡೆ ಮಾಡಿಕೊಂಡು ಚಪಾತಿ ಥರ ಲಟ್ಟಿಸ್ಕೋಬೋದು. ಚಿಕ್ಕ ಚಿಕ್ಕ ಎಲೆಗಳನ್ನು ಲಟ್ಟಿಸ್ಕೊಂಡು ಸಹಿತ ಇದನ್ನು ತುಂಬೋದು. ಕೈಯಿಂದ ಮಾಡಿದ್ರೆ ಈಸಿಯಾಗಿ ಆಗುತ್ತೆ, ಆಮೇಲೆ ಬೇಗ ಬೇಗ ಆಗುತ್ತೆ ನೋಡಿರಿ. ಫಟಾಫಟ್ ಅಂಥೇಳಿ ನೀವು ಮಾಡ್ಕೋಬೋದು. ಹಾಗಾಗಿ ಕೈಯಿಂದನೇ ಮಾಡ್ಕೊಳ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಫಿಲ್ಲಿಂಗ್ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇದೇ ರೀತಿ ಇನ್ನೊಂದು ಎಲೆಗಳನ್ನು ಮಾಡಿ ನಾನಿಲ್ಲಿ ಫಿಲ್ ಮಾಡ್ತಾಯಿದ್ದೀನಿ ನೋಡಿರಿ. ಅದು ಮಸಾಲ ಹೊರಗಡೆ ಬರದೇ ಇರೋ ರೀತಿ ಪೂರ್ತಿಯಾಗಿ ಫಿಲ್ ಮಾಡಿಬಿಟ್ಟು ತುಂಬಿ ಇದನ್ನು ಈ ರೀತಿ ರೋಲ್ ಮಾಡಿರಿ. ರೋಲ್ ಮಾಡೋದ್ರಿಂದ ಮಸಾಲ ಕರೆಕ್ಟಾಗಿ ಒಳಗಡೆ ಕುತ್ಕೊಳ್ಳುತ್ತೆ. ಎಣ್ಣೆಯಲ್ಲೇ ಫ್ರೈ ಮಾಡಬೇಕಾದ್ರೆ ಹೊರಗಡೆ ಬರೋದಿಲ್ಲ. ಈಗ ಮತ್ತೆ ಒಂದು ಉಳ್ಳಿನ ತೊಗೋತಾ ಇದ್ದೀನಿ. ನೋಡಿರಿ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂಥೇಳಿ. ಸ್ವಲ್ಪ ಇದನ್ನು ಕೈಯಿಂದ ಪ್ರೆಸ್ ಮಾಡಿಕೊಂಡು ಈ ರೀತಿ ಎಡ್ಜಸ್ಟ್ನ ಅಗಲ ಮಾಡ್ಕೋತಾ ಹೋಗ್ರಿ. ಮಾಡಿಕೊಂಡು ನೋಡಿರಿ, ಈಸಿಯಾಗಿ ಬರುತ್ತೆ. ಒಂದು ಸರಿ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಬೇಡಪ್ಪ ನಮಗೆ ಕಷ್ಟ ಆಗುತ್ತೆ ಬರೋಲ್ಲ ಅನ್ನೋರು ಚಪಾತಿಯಿಂದ ಲಟ್ಟಿಸೋದ್ರಿಂದ ನೀವು ಲಟ್ಟಿಸಿ ಚಿಕ್ಕ ಚಿಕ್ಕ ಎಲೆಗಳನ್ನು ಮಾಡಿಕೊಂಡು ಈ ರೀತಿ ಫಿಲ್ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನೀವು ಇದನ್ನು ಮಾಡಿಕೊಳ್ರಿ. ನೋಡಿ, ಇದೇ ರೀತಿ ಎಲ್ಲದನ್ನು ಫಿಲ್ಲಿಂಗ್ ಮಾಡಿ ತೊಗೊಂಡು ಬಂದಿದ್ದೀನಿ ನೋಡಿರಿ. ತುಂಬ ಚೆನ್ನಾಗಿದೆ. ಒಂದು ಸಾರಿ ಇದನ್ನು ಮಾಡಿದರೆ ಯಾವ ಕಚೋರಿ ಬೇಡ, ಸಮೋಸ ಬೇಡ, ಅದ್ರಿಗಿಂತ ಒಳ್ಳೆ ರುಚಿ ಕೊಡುತ್ತೆ ಇದು. ಹೀಗೆ ಫ್ರೈ ಮಾಡ್ಕೊಂಬರೋಣ. ನಾನಿಲ್ಲಿ ಇದನ್ನು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಡೀಪ್ ಫ್ರೈ ಆದರೂ ಮಾಡ್ಬೋದು. ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಕಡಾಯಿನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಎಣ್ಣೆ ಹಾಕ್ಕೊಳ್ರಿ ಬೇಕಾದಷ್ಟು. ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಿಕೊಡ್ರಿ. ಚೆನ್ನಾಗಿ ಬಿಸಿ ಆದಮೇಲೆ ಹಾಕ್ರಿ.
ಎಣ್ಣೆ ಸರಿಯಾಗಿ ಬಿಸಿ ಆಗಲಿಲ್ಲ ಅಂದರೆ ನೀವು ಸ್ನ್ಯಾಕ್ಸನ್ನು ಹಾಕಿದ ತಕ್ಷಣ ಅದು ಬಾಯಿ ಬಿಟ್ಕೊಂಡ್ಬಿಡುತ್ತೆ, ಮಸಾಲ ಫಿಲ್ ಮಾಡಿರ್ತೀವಲ್ಲ ಅದೆಲ್ಲ ಹೊರಗಡೆ ಬರುತ್ತೆ. ಹಾಗಾಗಬಾರ್ದು ಅಂದರೆ ನೋಡಿರಿ, ಸರಿಯಾಗಿ ಎಣ್ಣೆ ಬಿಸಿ ಆದಮೇಲೆ ಹಾಕಿರಿ. ಆಮೇಲೆ ಕೋಟಿಂಗ್ ಕೂಡ ಈ ಥರ ನೀಟಾಗಿ ಸರಿಯಾಗಿ ಕೊಡಬೇಕು. ಈಗ ನೋಡಿರಿ, ಎಣ್ಣೆ ಹಾಕಿದ ತಕ್ಷಣ ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿ ಬಿಸಿಯಾಗಿದೆ ಅಂತೇಳಿ. ಜೋರಾಗಿ ಅದು ಬಾಯ್ಲ್ ಆಗೋಕ್ಕೆ, ಫ್ರೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಇದ್ದಾಗಲೇ ಹಾಕಿರಿ. ಎಲ್ಲದನ್ನು ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಟು ಇದನ್ನು ಫ್ರೈ ಮಾಡಿಕೊಡ್ರಿ. ಆವಾಗ ಒಳಗಡೆ ಸಹಿತ ಚೆನ್ನಾಗಿ ಫ್ರೈ ಆಗಿರ್ತವೆ, ಖಡಕ್ಕಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿರಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ, ತಿನ್ನೋದು ಕೂಡ ಅಷ್ಟೇ ಅದ್ಭುತ ರುಚಿ ಇರುತ್ತೆ. ಒಂದ್ಸರಿ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ. ಹಾಗೆ ವಿಡಿಯೋ ಇಷ್ಟ ಆಯಿತಾ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಇದನ್ನು ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ ಮಾಡಿರಿ. ಯಾಕೆಂದರೆ ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ಒಳ್ಳೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇನ್ನೂ ಒಳ್ಳೆ ರೀತಿಯ ವಿಡಿಯೋ ರೆಸಿಪಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಈಗ ನೋಡಿರಿ, ಈಗ ಒಂದು ಕಡೆ ಇವು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಂಡಿದ್ದೀವಿ. ತಿರುಗಿಸಾಕಿ ಎರಡೂ ಕಡೆ ಇದೇ ರೀತಿ ನೋಡಿರಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ರಿ. ಆವಾಗ ಚೆನ್ನಾಗಿ ಬೆಂದಿರುತ್ತೆ. ತಿರುಗಿಸಿ ಹಾಕಿದ ಮೇಲೆ ಸ್ವಲ್ಪ ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ, ಹೊತ್ತೋಗೋದಿಲ್ಲ. ಅಂದರೆ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದರೆ ಏನಾಗುತ್ತೆ, ಒಳಗಡೆ ಬೆಂದಿರೋದಿಲ್ಲ, ಹಸಿ ಹಾಗೆ ಇರುತ್ತೆ, ಮೇಲ್ಗಡೆ ಮಾತ್ರ ಕೆಂಪಗಾಗಿರ್ತವೆ. ಸ್ವಲ್ಪ ಇದನ್ನು ನೋಡಿರಿ ಈ ಥರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿದಾಗ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗುತ್ತೆ, ಒಳಗಡೆ ಕೂಡ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ ಮಸಾಲ. ನಾವು ಫಿಲ್ ಮಾಡಿರೋವಂಥದ್ದು ಹಸಿ ಇರೋದಿಲ್ಲ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಲರ್ನಲ್ಲೇ ಗೊತ್ತಾಗುತ್ತೆ ನೋಡಿರಿ ನಿಮಗೆ ಸರಿಯಾಗಿ ಬೆಂದಿದ್ದಾವೋ ಬೆಂದಿಲ್ಲ ಅಂಥೇಳಿ. ಎರಡೂ ಕಡೆ ಇದನ್ನು ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಇದನ್ನು ಎಣ್ಣೆ ಬಸ್ದು ಸರಿಯಾಗಿ ತೆಗೆದುಬಿಡ್ರಿ. ಇದೇ ರೀತಿ ಎಲ್ಲ ಆಲೂಗಡ್ಡೆ ಸ್ನ್ಯಾಕ್ಸನ್ನು ನಾನು ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ಎಲ್ಲ ರೀತಿಯ ವೀಡಿಯೋಗಳು ನಿಮಗೆ ಅವೈಲೇಬಲ್ ಇರ್ತೈತೆ. ಅಂದರೆ ವೆಜ್ ಆಗಿರ್ಬೋದು, ನಾನ್ ವೆಜ್ ರೆಸಿಪಿಗಳಾಗಿ, ಲಂಚ್ ಬಾಕ್ಸ್ ರೆಸಿಪಿಗಳು ಮತ್ತು ರೈಸ್ ರೆಸಿಪಿಗಳು, ಇನ್ಸ್ಟಂಟ್ ರೆಸಿಪಿಗಳು ಎಲ್ಲದನ್ನು ನಾನು ನಮ್ಮ ಚಾನಲ್ನಲ್ಲಿ ವೀಡಿಯೋಗಳನ್ನ ಶೇರ್ ಮಾಡಿದ್ದೀನಿ. ನೀವು ಚಾನಲ್ ಓಪನ್ ಮಾಡಿ ನೋಡಿದರೆ ಎಲ್ಲ ರೀತಿಯ ವೀಡಿಯೋಗಳು ನಿಮಗೆ ಸಿಗುತ್ತೆ. ಹಾಗೆ ನೋಡಿರಿ, ಹೊಸದಾಗಿ ಕಲಿಯೋರಿಗೂ ಸಹಿತ ಎಲ್ಲ ರೀತಿಯ ರೆಸಿಪಿಗಳನ್ನು ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವಾಗಲೇ ಬೆಲ್ ಬಟನನ್ನು ಪ್ರೆಸ್ ಮಾಡಿರಿ, ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನು ನೀವು ಒಳ್ಳೆ ರೀತಿಯ ರೆಸಿಪಿಗಳನ್ನು ಕಲಿಬೋದು. ನೋಡಿರಿ, ಇಲ್ಲಿ ಎಣ್ಣೆ ಬಸ್ತು ಸರಿಯಾಗಿ ತೆಗೀರಿ. ಇದೇ ರೀತಿ ನೋಡಿರಿ ಸೆಕೆಂಡ್ ಪಾರ್ಟನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ ಮಿಕ್ಕಿರೋ ಎಲ್ಲ ಸ್ನ್ಯಾಕ್ಸನ್ನು ಹಾಕಿ ಇದೇ ರೀತಿ ಅವನ್ನು ಕೂಡ ಫ್ರೈ ಮಾಡಿ ತೊಗೊಂಡು ಬರ್ತೀನಿ. ನೋಡಿರಿ, ಇಷ್ಟೊಂದು ಸ್ನ್ಯಾಕ್ಸ್ಗಳು ಇಲ್ಲಿ ಪ್ರಿಪೇರ್ ಆಗಿದ್ದಾವೆ. ನೀವು ತಡ ಹಾಕಿ ನಾವು ಹಾಕಿರುವಂಥ ಮಸಾಲ ಕೂಡ ತುಂಬ ಮೈಲ್ಡಾಗಿ ಬಂದಿದೆ. ನೋಡಿರಿ, ಜಾಸ್ತಿ ಎಣ್ಣೆ ಕೂಡ ಅಬ್ಸರ್ವ್ ಮಾಡ್ಕೊಂಡಿಲ್ಲ. ನೋಡ್ತಾ ಇರ್ಬೋದು, ಕೈಗೆ ಎಣ್ಣೆ ಸ್ವಲ್ಪ ಕೂಡ ಅಂಟ್ತಾ ಇಲ್ಲ, ನೋಡ್ತಿರ್ಬೋದು. ಎಣ್ಣೆ ಜಾಸ್ತಿ ಹೀರ್ಕೊಂಡಿಲ್ಲ. ಹಾಗಾದರೆ ನೀವು ಕೂಡ ಮಾಡಿಕೊಂಡು ತಿಂದು ನೋಡಿರಿ ಯಾವ ರೀತಿ ಸ್ನ್ಯಾಕ್ಸ್ ಬಂತು ಅಂತೇಳಿ ತಿಳಿ. ನಾವು ಹಾಕಿರುವಂಥ ಮಸಾಲ ನೋಡಿರಿ ತುಂಬ ಮೈಲ್ಡಾಗಿ ಬಂದಿದೆ. ನೋಡಿರಿ, ಕ್ರಿಸ್ಪಿಯಾಗಿದೆ, ಮೇಲಿಂದ ಒಳಗಡೆಯಿಂದ ತುಂಬ ಸಾಫ್ಟ್ ಆಗಿದೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.